ಪ್ರೀತಿಸುವ ಪ್ರೀತಿಯ ಪ್ರಾರ್ಥನಾ ಮಂದಿರದ ದೇವಜನರಿಗೆ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, 261ನೇ ಈ ವಿಶೇಷ ಪ್ರಾರ್ಥನಾ ಕೂಟಕ್ಕೆ ಸ್ವಾಗತ ಬಯಸುತ್ತಿದ್ದೇವೆ. ಮತ್ತು ದೇವರ ವಾಕ್ಯ, ಆರಾಧನೆ, ಹಾಡುಗಳು, ಹೌದು, ದೇವರು ಹಾಡುಗಳನ್ನು ಕೂಡ ಸಂಗೀತದ ಮುಖಾಂತರವಾಗಿ ದೇವರು ಈ ಧ್ಯಾನಕೂಟದ ಮುಖಾಂತರವಾಗಿ ಅಥವಾ ಧ್ಯಾನ ಸಂದೇಶದ ಮುಖಾಂತರವಾಗಿ ಆಶೀರ್ವಾದ ನೀಡಿದರೆಂಬುದಾಗಿ ನಿನ್ನೆ ದಿವಸ ಒಬ್ಬ ದೇವರ ಸೇವಕಿ ನನಗೆ ವೈಯಕ್ತಿಕವಾಗಿ ಒಂದು SMS ಕಳಿಸಿದ್ರು. ಎಷ್ಟು ಚೆನ್ನಾಗಿ ಪ್ರಿಯ ಸಹೋದರಿಯರು ಅಥವಾ ಹಾಡುಗಾರಿಕ ತಂಡ, ಸಿಂಗಿಂಗ್ ಟೀಮ್, ವರ್ಷಿಪ್ ಟೀಮ್ನವರು ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ, ಎಷ್ಟು ಆಶೀರ್ವಾದದಾಯಕವಾಗಿದೆ ಅಂತ ಹೇಳಿದ್ದಾರೆ. ಮತ್ತು ಸಂದೇಶಕ್ಕೆ ಈಗ ನಾವು ಹೋಗ್ಲಿಕ್ಕಿದ್ದೇವೆ. 261ನೇ, ಅಂದರೆ ದೇವರು ನೋಡ್ರಿ, ಇಷ್ಟು ವಾರಗಳು ಸತತವಾಗಿ ಕ್ರಮಬದ್ಧವಾಗಿ ಅಡ್ಡಿ ಆತಂಕ ಇಲ್ಲದೆ ನಮಗೆ ದೇವರ ವಾಕ್ಯವನ್ನು ಪ್ರತಿ ವಾರ ಒದಗಿಸಿಕೊಟ್ಟಿದ್ದಾರೆ. ಮತ್ತು ಈ ಒಂದು ದಿನ ಅಥವಾ ಈ ಒಂದು ಧ್ಯಾನಕ್ಕಾಗಿ ಒಂದು ವಿಶೇಷ ಸಂದೇಶ. ವಿಶೇಷ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇದು ಪ್ರಾರ್ಥನೆ ಬಗ್ಗೆ ಇರುವಂಥದ್ದು. ಪ್ರಾರ್ಥನಾ ಮಂದಿರ ಅಂತ ಹೇಳುವಾಗ ಪ್ರಾರ್ಥನೆಗೆ ಸಂಬಂಧಪಟ್ಟಂಥ ಒಂದು ಸಂದೇಶ ದೇವರು ನನಗೆ ಆಶೀರ್ವಾದ ಕೊಟ್ಟಿದ್ದಾರೆ. ಅದನ್ನು ದೇವಜನರ ಆಶೀರ್ವಾದಕ್ಕಾಗಿ ನಾನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ರೀ. ಯಾರಾದರೂ ಪ್ರಾರ್ಥನೆ ಮಾಡ್ರಿ ಅಂತ ನಮಗೆ ಕೇಳಿಕೊಂಡ್ರೆ ಹೇಗೆ ಪ್ರೇಯರ್ ಮಾಡ್ತೀವಿ ರೀ, ಏನಂತ ಪ್ರೇಯರ್ ಮಾಡ್ತೀವಿ ರೀ, ಅದನ್ನು ಸ್ವಲ್ಪ ನಾವು ರೀಕ್ಯಾಪ್ ಮಾಡಿಕೊಳ್ಳೋಣ. ಯಾಕಂತ ಹೇಳಿದ್ರೆ, ಸಾಮಾನ್ಯವಾಗಿ ಏನಾದರೂ ಪ್ರೇಯರ್ ಮಾಡ್ರಿ ಅಂತ ಹೇಳಿದ್ರೆ ನಾನು ನನ್ನ ಬಗ್ಗೆ ಹೇಳ್ತೀನಿ, ಲಾರ್ಡ್ ಬ್ಲೆಸ್ ದಮ್, ಕರ್ತನೇ ಅವರನ್ನು ಆಶೀರ್ವದಿಸು ಎಂಬುದಾಗಿ ಇದು ಕಾಮನ್ ಪ್ರೇಯರ್ ಇದು. ಮತ್ತು ಅವರ ಅವಶ್ಯಕತೆಗಳನ್ನು ಒದಗಿಸಿಕೊಟ್ಟು, ಪ್ರೊವೈಡ್ ದೇರ್ ನೀಡ್ಸ್, ಅದು ಕೂಡ ಸಾಮಾನ್ಯವಾಗಿ ನಾವು ಮಾಡುವಂಥ ಒಂದು ಪ್ರಾರ್ಥನೆ ಆಗಿರ್ತದೆ. ಅಥವಾ ಆರೋಗ್ಯ ಕೊಡು, ಅಥವಾ ಕುಟುಂಬವನ್ನು ಆಶೀರ್ವದಿಸು, ಈ ರೀತಿಯಾಗೆಲ್ಲ ನಾವು ಪ್ರಾರ್ಥನೆ, ಬೇರೆಯವರು ಯಾರಾದರೂ ಪ್ರೇಯರ್ ಮಾಡಿದರೆ ಅಥವಾ ಇನ್ನೂ ಕೂಡ ನಾವು ಪ್ರಾರ್ಥನೆ ಕೇಳಿಕೊಂಡ್ರೆ ಪ್ರಾರ್ಥನೆ ಮಾಡಿರಿ ಅಂತ ಹೇಳ್ಬಿಟ್ಟು ನಾವು ಆ ರೀತಿಯಾಗಿ ತಲೆ ಮೇಲೆ ಕೈ ಇಟ್ಟು ಅಥವಾ ಆ ವ್ಯಕ್ತಿಯ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡ್ತಿದ್ವಿ. ಕೆಲವು ವರ್ಷಗಳ ಹಿಂದೆ ನನಗೆ ನೆನಪಿದೆ, ವರದರಾಜಂ ಅಂತ ದೇವರ ಸೇವಕರು ಒಬ್ಬರು ನನ್ನ ಸ್ನೇಹಿತರು, ಅವರು ಯಾರೋ ಒಬ್ಬರು ಪ್ರೇಯರ್ ಮಾಡ್ರಿ ಅಂತ ಹೇಳಿದಾಗ ಒಂದು ವಿಚಿತ್ರವಾದ ಪ್ರೇಯರ್ ಮಾಡಿಬಿಟ್ರಿ. ಅದು ಸುಮಾರು 30-40 ವರ್ಷಗಳ ಹಿಂದೆ ಕೂಡ ಆಗಿದ ಮೇಲೆ ಕೂಡ ನನಗಿನ್ನೂ ನೆನಪಾಗ್ತಾ ಇದೆ. ಅವ್ರು ಇಂಗ್ಲೀಷ್ನಲ್ಲಿ ಪ್ರೇಯರ್ ಮಾಡಿದ್ರು. ಲಾರ್ಡ್, ಅವರು ಭಾಳ ಭಯಭಕ್ತಿಯಿಂದ ಪ್ರೇಯರ್ ಮಾಡಿಸ್ಕೊಡ್ಲಿಕ್ಕೆ ಒಬ್ಬ ಯೌವನಸ್ಥನು ಹೋಗಿದ್ದಾಗ ಇವರು, ಲಾರ್ಡ್ ಮೇಕ್ ಹಿಮ್ ಪೌಡರ್, ಸ್ವಾಮಿ ಈ ವ್ಯಕ್ತಿಯನ್ನು ಪುಡಿ ಮಾಡು ಎಂಬುದಾಗಿ ಹೇಳಿದಾಗ ಆ ವ್ಯಕ್ತಿಗೆ ಸ್ವಲ್ಪ ಭಯನೇ ಆಗೋಯ್ತು. ಇದೆಂತ ಪ್ರಾರ್ಥನೆ ಅಪ್ಪ ಅಂತ ಹೇಳ್ಬಿಟ್ಟು. ಹೋದ ವರ್ಷ ಇನ್ನೊಬ್ಬ ದೊಡ್ಡ ಸೇವಕರನ್ನು ನಾನು ಭೇಟಿಯಾಗಿದ್ದೆ. ಆ ದೊಡ್ಡ ಸೇವಕರು ಇನ್ನೊಬ್ಬ ದೊಡ್ಡ ಸೇವಕರಿಗಾಗಿ ಪ್ರಾರ್ಥನೆ ಏನಂತ ಮಾಡಿದ್ರಂತ ನನಗೆ ಹೇಳಿದರು. ಅದು ಕೂಡ ವಿಚಿತ್ರವಾದಂಥ ಒಂದು ಪ್ರಾರ್ಥನೆ. ಯವನಸ್ಥ ದೇವ್ರ ಸೇವಕರು ಹೋಗಿ ಹಿರಿಯ ಸೇವಕರ ಹತ್ರ, ಅಂಕಲ್ ಪ್ರೇ ಫಾರ್ ಮೀ ಅಂತ ಕೇಳಿದಾಗ, ಮೊದಲನೇ ಸ್ಟ್ರೈಟ್ ಅವೇ ನೇರವಾಗಿ ಅವ್ರು ಏನು ಹೇಳಿದ್ರು, ಲಾರ್ಡ್ ಕಿಲ್ ಹಿಮ್, ಕರ್ತನೇ ಇವರನ್ನು ಕೊಂದು ಹಾಕು ಅಂತ, ಕೊಂದು ಬಿಡು ಅಂತ. ಖಂಡಿತವಾಗಿ ಬಹಳ ಶಾಕ್ ಆಗಿರ್ಬೇಕು ಆ ಒಂದು ಯವನ ಸೇವಕರಿಗೆ. ಯಾಕಂದರೆ ನನಗೆ ಆ ಹಿರಿಯ ಸೇವಕರು ಇದನ್ನು ಹೇಳಿದಾಗ ನನಗೆ ಶಾಕ್ ಆಯಿತು, ಆಶ್ಚರ್ಯ ಆಯಿತು, ನಗುನು ಬಂತು. ಆನಂತರ ಅವರು ಆ ಪ್ರೇಯರ್ ಕಂಟಿನ್ಯೂ ಮಾಡಿದ್ರು. ಲಾರ್ಡ್ ಕಿಲ್ ಹಿಮ್, ಎಸ್ ಕಿಲ್ ಹಿಮ್ ಸೋ ದಟ್ ಹಿ ವಿಲ್ ಡೈ ಫಾರ್ ಹಿಸ್ ಸೆಲ್ಫ್. ತನ್ನ ಸ್ವಾರ್ಥಕ್ಕಾಗಿ ಸಾಯುವಂಥ ರೀತಿಯಲ್ಲಿ ಈ ವ್ಯಕ್ತಿಯನ್ನು ಕೊಂದು ಹಾಕು, ಸಂಹಾರ ಮಾಡು ಅನ್ನುವಂಥ ಅರ್ಥಗರ್ಭಿತವಾದಂಥ ಒಂದು ಪ್ರಾರ್ಥನೆಯನ್ನು ಮಾಡಿದರು. ಈ ರೀತಿಯಾಗಿ ವಿವಿಧ ವ್ಯಕ್ತಿಗಳು ವಿವಿಧ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಈಗಾಗಲೇ ನಾನು ಹೇಳಿದ ಹಾಗೆ ಟಾಪ್ ಮೋಸ್ಟ್ ಪ್ರೇಯರ್ ಇಡೀ ಲೋಕದಲ್ಲಿ ಎಲ್ಲರೂ ಮಾಡುವಂಥ ಒಂದು
ಪ್ರಾರ್ಥನೆ ತಮಗೋಸ್ಕರ ಮತ್ತು ಇತರರಿಗೋಸ್ಕರವಾಗಿ ಏನಂತ ಹೇಳಿದ್ರೆ, ಎರಡು ಮಾತಿನಲ್ಲಿ ಹೇಳಬೇಕಾದ್ರೆ ಬ್ಲೆಸ್ ಮೀ ಅಥವಾ ಬ್ಲೆಸ್ ಹಿಮ್, ಹರ್, ಬ್ಲೆಸ್ ದೆಮ್, ಅವರನ್ನು ಆಶೀರ್ವದಿಸು, ಈ ವ್ಯಕ್ತಿಯನ್ನು ಆಶೀರ್ವದಿಸಿ ಎಂಬುದಾಗಿ ಹೆಚ್ಚು ಪ್ರಾರ್ಥನೆ. ಆದರೆ ಪೌಲನು ಪ್ರಾರ್ಥನೆ ಮಾಡಿದಾಗ ಹೇಗಿರ್ಬೋದು ಅನ್ನೋದನ್ನು ನಾವು ಈಗ ನೋಡ್ಕೊಳ್ಳಿಕ್ಕಿದ್ದೇವೆ. ಹೌ ಡಿಡ್ ಅಪೋಸ್ಟಲ್ ಪಾಲ್ prayed? I call it as a PhD prayers. ಹೌದು, ಪೌಲನ ಪ್ರಾರ್ಥನೆ ಅದು LKG ಪ್ರಾರ್ಥನೆ ಅಲ್ಲ, ಅದು ಪ್ರಾಥಮಿಕವಾದಂಥ ಪ್ರಾರ್ಥನೆ ಅಲ್ಲ. ಅಂದರೆ ಪ್ರಾಥಮಿಕವಾದ ಪ್ರಾರ್ಥನೆ ಬೇಡ ನಮಗೆ ಅಂತ ಅರ್ಥ ಅಲ್ಲ. ಆರೋಗ್ಯಕ್ಕಾಗಿ ನಾವು ಪ್ರಾರ್ಥಿಸಬೇಕು, ಹಣಕ್ಕಾಗಿ ನಾವು ಪ್ರಾರ್ಥಿಸಬೇಕು, ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥಿಸಬೇಕು, ಇಲ್ಲ ಅಂತ ಹೇಳೋದಲ್ಲ. ಬ್ಲೆಸ್ಸಿಂಗ್, ಪ್ರೊವಿಷನ್, ಹೆಲ್ತ್, ಇವೆಲ್ಲ ಅಗತ್ಯವಾದದ್ದು, ತಪ್ಪೇನಿಲ್ಲ. ಆ ರೀತಿಯಾಗಿ ಯೇಸು ಸ್ವಾಮಿ ಕೂಡ ಹೇಳ್ಕೊಟ್ರು ಆ ರೀತಿಯಾಗಿ ಪ್ರಾರ್ಥನೆ ಮಾಡಂತ. ಆದರೆ ಪೌಲನು ಎಫೆಸದವರಿಗೆ ಮಾಡುವಾಗ 7 ಪ್ರಾರ್ಥನೆಗಳನ್ನು ಮಾಡ್ತಾನೆ. ಹೆಚ್ಚಿದೆ, ಆದರೆ ಸದ್ಯಕ್ಕೆ 7 PhD ಪ್ರೇಯರ್ಸ್ ಆಫ್ ಪಾಲ್. ಅಪೊಸ್ತಲನಾದ ಪೌಲನ 7 PhD ಪ್ರಾರ್ಥನೆಗಳು ಅಂತ ಹೇಳ್ಬೋದು. 7 PhD ಪ್ರೇಯರ್ಸ್. ಒಂದೊಂದನ್ನು ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ಹಾಗೂ ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ, ಈ 2 ಕಡೆಗಳಲ್ಲಿ ನಾವು 7 ಪ್ರಾರ್ಥನೆಗಳನ್ನು ನಾವು ನೋಡಿಕೊಳ್ಳೋಣ. ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ, ಈ ರೀತಿಯಾಗಿ ನಾವು ಕೂಡ ನಮಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋದು ಒಳ್ಳೆಯದು. ಲೆಟ್ಸ್ ಪ್ರೇ ಫಾರ್ ಅವರ್ಸೆಲ್ಸ್ ದೀಸ್ PhD ಪ್ರೇಯರ್ಸ್ ಆ್ಯಂಡ್ ಆಲ್ಸೋ, ಮಾತ್ರವಲ್ಲದೆ ಬೇರೆಯವರು ಯಾರಾದರೂ ಪ್ರೇಯರ್ ಮಾಡಲಿ ಅಂತ ಹೇಳಿದಾಗ ಅಥವಾ ಬೇರೆಯವ್ರಿಗೋಸ್ಕರವಾಗಿ ನಮ್ಮ ಅನುದಿನದ ಪ್ರಾರ್ಥನೆಯಲ್ಲಿ, ನಿನ್ನೆ ದಿನ ಒಬ್ಬರು ನನಗೆ ಹೇಳಿಬಿಟ್ಟು, ನಾನು ನಿಮ್ಮ ಮಕ್ಕಳಿಗೋಸ್ಕರವಾಗಿ ಪ್ರತಿದಿನ ಬೆಳಗ್ಗೆ ಪ್ರೇಯರ್ ಮಾಡ್ತಾ ಇದ್ದೀನಿ, ಇವತ್ತಿನಿಂದ ನಿಮಗೋಸ್ಕರವಾಗಿ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ಹೆಸರನ್ನು ನಾನು ಆ್ಯಡ್ ಮಾಡ್ಕೊಳ್ತೀನಿ ಅಂತ ಹೇಳಿದರು. ಹೌದು, ಆ ರೀತಿಯಾಗಿ ಅನುದಿನದ ಪ್ರಾರ್ಥನೆ ಅನ್ನುವಂಥದ್ದು ಒಂದಿದ್ರೆ ಅಥವಾ ಕುಟುಂಬ ಪ್ರಾರ್ಥನೆ ಇರ್ಬೋದು, ಆ ಪ್ರಾರ್ಥನೆಯಲ್ಲಿ ಈ 7 ಪ್ರಾರ್ಥನೆಗಳನ್ನು ಮಾಡುವಂಥದ್ದು ಬಹಳ ಬಹಳ ಒಳ್ಳೆಯದು. ಲೆಟ್ಸ್ ಮೆಡಿಟೇಟ್ ದಿಸ್ 7 PhD ಪ್ರೇಯರ್ಸ್ ಆಫ್ ಅಪೋಸ್ಟಲ್ ಪಾಲ್. ಮೊದಲನೇದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 17ನೇ ವಚನದಲ್ಲಿ he prays for wisdom. Wow. He prays for wisdom. ಜ್ಞಾನಕ್ಕಾಗಿ, ಕನ್ನಡದಲ್ಲಿ ನೋಡಿದರೆ ಜ್ಞಾನವುಳ್ಳ ಆತ್ಮಕ್ಕಾಗಿ. ವಾವ್. ನೋಡ್ರಿ, ಈ ದಿವಸಗಳಲ್ಲಿ ಅನೇಕ ಸಂಗತಿಗಳು ಲೋಕಾದ್ಯಂತ ನಡೀತಾ ಇದೆ, ವೈಯಕ್ತಿಕವಾಗಿ ನಡೀತಾ ಇದೆ, ಕಂಪನಿಗಳಲ್ಲಿ ನಡೀತಾ ಇದೆ, ನಷ್ಟವು ಸಂಭವಿಸ್ತಾ ಇದೆ, ಅನಾಹುತಗಳು ಆಗುತ್ತಾ ಇದೆ. ಇಂಥ ಸನ್ನಿವೇಶಗಳಲ್ಲಿ, ಇಂಥ ಒಂದು ಸೆಟಪ್ನಲ್ಲಿ, ಇಂಥ ಸ್ಥಿತಿಗತಿಗಳಲ್ಲಿ, ಇಂಥ ಪರಿಸ್ಥಿತಿಗಳಲ್ಲಿ ಯಾವಾಗಲೂ ಈ 7 ಪ್ರಾರ್ಥನೆಗಳನ್ನು ನಾವು ಮಾಡುವಂಥದ್ದು, ಯಾವಾಗಲೂ ಇಲ್ದಿದ್ರೂ ಕೂಡ ಯಾವಾಗಾದರೂ ದೇವರು ನಮಗೆ ನೆನಪಿಸುವಾಗ ಈ 7 ಪ್ರಾರ್ಥನೆಗಳನ್ನು ಮಾಡುವಂಥದ್ದು ಬಹಳ ಬಹಳ ಒಳ್ಳೆಯದಾಗಿ. ಮೊದಲನೇದಾಗಿ ಜ್ಞಾನಕ್ಕಾಗಿ ಪ್ರಾರ್ಥನೆ. The first PhD prayer that Apostle Paul prayed was he prayed for wisdom. ಜ್ಞಾನಕ್ಕಾಗಿ ಪ್ರಾರ್ಥನೆ ಮಾಡಿದರು. ಹೌ ಮಚ್ ವಿ ನೀಡ್ ವಿಸ್ಡಮ್. ಯಾರೋ ಒಬ್ಬರು ಹೇಳಿದರು, ತಿಳುವಳಿಕೆಗೂ ಜ್ಞಾನಕ್ಕೂ ವ್ಯತ್ಯಾಸ. ದೇರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ನಾಲೆಡ್ಜ್ ಆ್ಯಂಡ್ ವಿಸ್ಡಮ್. ಅದನ್ನು ಈ ರೀತಿಯಾಗಿ ಹೇಳ್ಬೋದು. ನಾಲೆಡ್ಜ್ ಈಸ್ ದ ಥಿಯರಿ ಆಫ್ ಗಾಡ್ಸ್ ವರ್ಡ್. ದೇವರ ಸಿದ್ಧಾಂತ ಅನ್ನುವಂಥದ್ದು ತಿಳುವಳಿಕೆ. ಬಟ್ ವೆನ್ ವಿ ಅಪ್ಲೈ ದ ನಾಲೆಡ್ಜ್ ಇಟ್ ಬಿಕಮ್ಸ್ ವಿಸ್ಡಮ್. ತಿಳುವಳಿಕೆಯನ್ನು ಅನ್ವಯಿಸಿಕೊಳ್ಳುವಾಗ ನಮಗೆ ಜ್ಞಾನ ಬರುತ್ತದೆ. ಆದ ಕಾರಣ ಮೊದಲನೇದಾಗಿ ಪೌಲನು ಎಫೆಸದವರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ, ದೇವರು ನಿಮಗೆ ಜ್ಞಾನವುಳ್ಳ ಆತ್ಮ, ಅಂದರೆ ತಿಳುವಳಿಕೆಯನ್ನು ಅನ್ವಯ ಮಾಡಿಕೊಳ್ಳುವಂಥ ಆತ್ಮ ದೇವರು ನಿಮಗೆ ದಯಪಾಲಿಸಲಿ.
ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. 7 prayers of Paul. ಪೌಲನ 7 ಪ್ರಾರ್ಥನೆಗಳು, 7 PhD ಪ್ರಾರ್ಥನೆಗಳು. ಅದರಲ್ಲಿ ಮೊಟ್ಟ ಮೊದಲನೆಯದು he prayed for wisdom. ಸುಮಾರು 40 ವರ್ಷಗಳ ಹಿಂದೆ ನಾನು OM ಟೀಮ್ನಲ್ಲಿ ಇದ್ದಾಗ, ಅಥವಾ ಸೇವೆ ಮಾಡ್ತಾ ಇದ್ದಾಗ, ಅಥವಾ ಸೇವೆ ಮಾಡೋದು ಹೇಗೆ ಅಂತ ಕಲಿತಾ ಇದ್ದಾಗ, ಯಾರೋ ಒಬ್ಬರು ಜ್ಞಾನದ ಬಗ್ಗೆ ಒಂದು ಡೆಫಿನಿಷನ್, ಸ್ಪಷ್ಟಾರ್ಥ ಕೊಟ್ಟರು. ಅದು ಇನ್ನೂ ನನ್ನ ಮನಸ್ಸಿನಲ್ಲಿ 45 ವರ್ಷಗಳ ಆದಮೇಲೆ ಕೂಡ ನಾವು ಉಳ್ಕೊಂಡ್ಬಿಟ್ಟಿದೆ. ಅದೇನಂತ ಹೇಳಿದ್ರೆ, ವಿಸ್ಡಮ್, ಚೆನ್ನಾಗಿದ್ದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ವಿಸ್ಡಮ್ ಈಸ್ ಸೀಯಿಂಗ್ ಎವ್ರಿಥಿಂಗ್ ಫ್ರಮ್ ಗಾಡ್ಸ್ ಪಾಯಿಂಟ್ ಆಫ್ ವ್ಯೂ. ಜ್ಞಾನ ಅನ್ನುವಂಥದ್ದು ಎಲ್ಲವನ್ನು, ಎಲ್ಲರನ್ನು ದೇವರ ದೃಷ್ಟಿಯಿಂದ ನೋಡುವಂಥದ್ದು ಅಂತ. ವಾವ್, ವಾಟ್ ಎ ಪವರ್ಫುಲ್ ಡೆಫಿನಿಷನ್ ಆಫ್ ವಿಸ್ಡಮ್, ಜ್ಞಾನ. ಅದಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ಇದೆ, ಅದನ್ನು ಕೂಡ ಒಂದಕ್ಕೊಂದು, ಈ 7 ಪ್ರಾರ್ಥನೆಗಳು ಒಂದಕ್ಕೊಂದು ಸಂಬಂಧ ಇದೆ. ಆದ ಕಾರಣ ಇಟ್ಸ್ ಅ ಓವರ್ ಲ್ಯಾಪ್, ಒಂದಕ್ಕೊಂದು ಕಂಟಿನ್ಯೂಯೇಷನ್ ಇದೆ. ಎರಡನೇದಾಗಿ ಪೌಲನು ಮಾಡುವಂಥ ಇನ್ನೊಂದು ಪ್ರಾರ್ಥನೆ ಏನಂತ ಹೇಳಿದ್ರೆ, ಹಿ ಆಲ್ಸೋ ಪ್ರೇಡ್ ಫಾರ್ ರೆವಲೇಷನ್. ಪೌಲನ 7 ಪ್ರಾರ್ಥನೆಗಳಲ್ಲಿ ಮೊದಲನೇದು ದೈವಿಕವಾದ ಜ್ಞಾನ. ಇಟ್ಸ್ ನಾಟ್ ಎ ಜಸ್ಟ್ ಎ ವಿಸ್ಡಮ್, ವಿ ಗೆಟ್ ಪ್ಲೆಂಟಿ ಆಫ್ ದಟ್ ಎಲ್ಸ್ವೇರ್ ಆ್ಯಂಡ್ ಇನ್ ದ ವರ್ಲ್ಡ್. ಆದರೆ ಡಿವೈನ್ ವಿಸ್ಡಮ್, ದೈವಿಕವಾದಂಥ ಜ್ಞಾನ, ಅದು ದೇವರಿಂದ ಮಾತ್ರ ಲಭ್ಯ. ಎರಡನೇದಾಗಿ ಪಾಲ್ ಪ್ರೇಡ್ ಫಾರ್ ರೆವಲೇಷನ್. ವಾವ್, ಐ ಲೈಕ್ ರೆವಲೇಷನ್. ಇವತ್ತು ಬೆಳಗ್ಗೆ ಚರ್ಚ್ನಲ್ಲಿ ನಾನು ದೇವರ ವಾಕ್ಯವನ್ನು ಸಾರಬೇಕು ಅಂತ ಇದ್ದಾಗ ಒಬ್ಬ ಯವನಸ್ಥನು ಒಂದು ಪ್ರಶ್ನೆ ಕೇಳ್ಬೋದಾ ಅಂತ ಹೇಳ್ದ. ನಾನು ಸಾಮಾನ್ಯವಾಗಿ ನನ್ನ ಸಭಾಕೂಟದಲ್ಲಿ ಯಾರು ಬೇಕಾದರೂ ನನ್ನ ಸಂದೇಶವನ್ನು ನಿಲ್ಲಿಸಿಬಿಟ್ಟು ಪ್ರಶ್ನೆ ಕೇಳ್ಬೋದಂತ ಒಂದು ಅನೌನ್ಸ್ಮೆಂಟ್ ಮಾಡಿದೆ. ಅಂದರೆ ಅದು ಅನೌನ್ಸ್ಮೆಂಟ್ ಕಡೆ ತನಕ ಇರ್ತದೆ ಏನೋ ಗೊತ್ತಿಲ್ಲ, ಬಟ್ ಸದ್ಯಕ್ಕೆ. ಆದ ಕಾರಣ ಈ ಯವನಸ್ಥ ಕೇಳಿದಂಥ ಪ್ರಶ್ನೆ ಏನಂತ ಹೇಳಿದರೆ, ವಾಟ್ ಈಸ್ ರೆವಲೇಷನ್? ವಾಟ್ ಈಸ್ ರೆವಲೇಷನ್? ಪ್ರಕಟಣೆ ಅಂದರೆ ಏನು ಅಂತ ಹೇಳ್ಬಿಟ್ಟು ನಾನು ಆ ಪ್ರಶ್ನೆ ಕೇಳಿದ ಭಾಳ ಖುಷಿ ಆಯಿತು ನನಗೆ. ಯಾಕಂತ ಹೇಳಿದ್ರೆ, ಹೊಸಪೇಟೆಯಲ್ಲಿ ಸುಮಾರು 7-8 ಸಭೆಗಳು ಎಲ್ಲರೂ ಸೇರಿಕೊಂಡು 4 ದಿವಸದ ಕೂಟಗಳು ಅರೇಂಜ್ ಮಾಡಿದರು. 4 days ಮೀಟಿಂಗು, ಒಂದಿನಕ್ಕೆ 4 ಮೀಟಿಂಗ್ಸು. ಹಾಗಾದರೆ ಒಂದಿನಕ್ಕೆ 4 ಮೀಟಿಂಗ್ಸ್, 4 hours, 1 hour ಅಂತ ಹೇಳಿದಾಗ ಕೂಡ, ಸೊ 4 into 4 16 hours ಸಂದೇಶ ಅಲ್ಲಿ ನಾನು ಮಾತನಾಡಲಿಕ್ಕೆ ದೇವರು ಸಹಾಯ ಮಾಡಿದರು. ಅದರಲ್ಲಿ ನಾನು ಮೇಯ್ನಾಗಿ ಮಾತನಾಡಿದ್ದು ವಾಟ್ ಈಸ್ ರೆವಲೇಷನ್. 16 hours, 14 ತಾಸು. ಅಂದರೆ ಬೇರೆ ವಿಷಯಗಳು ಕೂಡ ಸ್ವಲ್ಪ ಟಚ್ ಆಯಿತು, ಆದರೆ ಅದನ್ನು ಕೇಂದ್ರೀಕರಿಸಿಕೊಂಡು ದೇವದರ್ಶನ ಗುಡಾರದ ಬಗ್ಗೆ ಮಾತನಾಡುವಾಗ ಈ ಮಾತನ್ನು ನಾನು ಹೇಳುವಂತೆ ಆಯಿತು. ಆದ ಕಾರಣ ಪೌಲನ್ ಕೂಡ ಇಲ್ಲಿ ನಾವು ನೋಡುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 17ರಲ್ಲಿ ಅವನು ಜ್ಞಾನಕ್ಕಾಗಿ ಪ್ರಾರ್ಥನೆ ಮಾಡ್ತಾನೆ. 18ರಲ್ಲಿ verse 18 he prays for revelation. ಮನೋನೇತ್ರವನ್ನು ಬೆಳಗಿಸುವಂತ, ಬೆಳಗಿಸು, ಐ ಲೈಕ್ ದಟ್ ವರ್ಡ್, ಲೈಟ್. ಬಹಳ ಇಂಪಾರ್ಟೆಂಟ್. ಹೌದು, ಆತ್ಮಿಕ ಜೀವನದಲ್ಲಿ ಕೂಡ ನಮಗೆ ಲೈಟ್, ಬೆಳಕು ಬೇಕು. ಆ ಆತ್ಮಿಕ ಬೆಳಕನ್ನು ನಾನು ಪ್ರಕಟಣೆ ಎಂಬುದಾಗಿ ಕರೀಲಿಕ್ಕೆ ಇಷ್ಟಪಡ್ತೇನೆ. ರೆವಲೇಷನ್, ಅದಕ್ಕೆ ಕನ್ನಡದಲ್ಲಿ 3 ಪದಗಳನ್ನು ಬಳಸ್ತಾ ನಾನು ಮಾತನಾಡ್ತಿರ್ತೀನಿ. ಅದೇನಂತ ಹೇಳಿದ್ರೆ, ವಾಟ್ ಈಸ್ ರೆವಲೇಷನ್? ಪ್ರಕಟಣೆ ಅಂತ ಹೇಳಿದ್ರೆ ಏನು? ಪ್ರಕಟಣೆ ಅಂತ ಹೇಳಿದ್ರೆ ದೇವರು ಕೊಡುವ ಬೆಳಕು. ದೇವರು ಕೊಡುವ ಬೆಳಕು, ಅದೇ ಪ್ರಕಟಣೆ. ಹಾಗಾದರೆ
ಪೌಲನು ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಲಿಲ್ಲ, ಆರೋಗ್ಯ ಬೇಕು. ಹೌದ್ರಿ, ನನಗೆ ಕಳೆದ 2-3 ದಿನದಿಂದ ಸ್ವಲ್ಪ ಬ್ಯಾಕ್ ಪೇನ್, ಬೆನ್ನಿನ ನೋವು ಇದ್ದಿದ್ದಾಗ ಆರೋಗ್ಯದ ಮಹತ್ವ ಎಷ್ಟು ಎಂಬುದನ್ನು ತಿಳ್ಕೊಂಡು, ಹೌದು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಹೆಲ್ತ್ ಪ್ರಾಮುಖ್ಯ, ಅದನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ನಾವು ಅನ್ನುವಂಥದ್ದನ್ನು ಗ್ರಹಿಸಿದೆ. ವೆಲ್ತ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಅದು ನಮಗೆ ಹಣ ಬೇಕು, ಆಸ್ತಿ ಬೇಕು, ಇವುಗಳೆಲ್ಲ ಬೇಕು, ಮನೆ ಬೇಕು, ಇವೆಲ್ಲ ಅವಶ್ಯಕತೆಗಳು ಖಂಡಿತವಾಗಿ ಬೇಕು. ವಿದ್ಯಾಭ್ಯಾಸ ಬೇಕು, ಕೆಲಸ ಬೇಕು, ಇದಕ್ಕೆಲ್ಲ ಪ್ರೇಯರ್ ಮಾಡಬಹುದು. ಆದರೆ ಪೌಲನು ಪ್ರಾರ್ಥನೆ ಮಾಡುವಾಗ ಈ ಯಾವುದಕ್ಕಾಗಿಯೂ ಪ್ರೇಯರ್ ಮಾಡದೆ, ಅಂದರೆ ಪ್ರೇಯರ್ ಮಾಡಬಾರ್ದಂತ ಅರ್ಥ ಅಲ್ಲ, ಬೇರೆ ಟೈಮಲ್ಲಿ ಮಾಡಿರ್ತಾನೆ. ಆದರೆ ಇಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಅವನು ಮಾಡುವಾಗ ಈ ಪ್ರೇಡ್ ಫಾರ್ ವಿಸ್ಡಮ್, ಡಿವೈನ್ ವಿಸ್ಡಮ್, ದೈವಿಕ ಜ್ಞಾನಕ್ಕಾಗಿ ಪ್ರಾರ್ಥನೆ ಮಾಡಿದ. ಈ ಪ್ರೇಡ್ ಫಾರ್ ರೆವಲೇಷನ್, ದೈವಿಕವಾದ ಪ್ರಕಟಣೆಗಾಗಿ, ಡಿವೈನ್ ರೆವಲೇಷನ್, ಅದಕ್ಕಾಗಿ ಅವನು ಪ್ರಾರ್ಥನೆ ಮಾಡ್ತಾನ್ರಿ. ಮೂರನೇದಾಗಿ he prayed for one more thing, ಅದೇನಂತ ಹೇಳಿದ್ರೆ he prayed for enlightenment. ಹೌದು, ಈ ಎನ್ಲೈಟನ್ಮೆಂಟ್ ಅಥವಾ ಜ್ಞಾನೋದಯ ಅಂತ ಕೂಡ ಹೇಳ್ಬೋದು. ಜ್ಞಾನಕ್ಕಾಗಿ ಪ್ರಾರ್ಥನೆ ಮಾಡಿದ, ಜ್ಞಾನವುಳ್ಳ ಆತ್ಮ. ಆದರೆ ಪ್ರಕಟಣೆಗಾಗಿ ಪ್ರಾರ್ಥನೆ ಮಾಡಿದ ಎಫೆಸದ ದೇವಜನರು, ವಿಶ್ವಾಸಿಗಳಂತ ಜ್ಞಾನೋದಯ. ಇದನ್ನು ಎಕ್ಸ್ಪ್ಲೇನ್ ಮಾಡೋದು ಕಷ್ಟ ನನಗೆ. ಆದರೂ ಕೂಡ ದೇವರಿಗೆ ಕಷ್ಟವಾದದ್ದು ಯಾವುದಿಲ್ಲ. ಆದ ಕಾರಣ ದೇವರೇ ನಿನ್ನ ಬೈಬಲ್ನಲ್ಲಿ ಬರೆದಿರುವ ಹಾಗೆ ಗಿವ್ ಅಸ್ ಎನ್ಲೈಟ್ಮೆಂಟ್, ಜ್ಞಾನೋದಯ ನನಗೆ ಕೊಡು ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡುವಂಥದ್ದು ಒಳ್ಳೆಯದು. ಬಟ್ ಆ ಜ್ಞಾನೋದಯ ಆದಾಗ ಏನಾಗ್ತದೆ ಅನ್ನುವಂಥದ್ದನ್ನು 18ನೇ ವಚನದಲ್ಲಿ ಕೊಟ್ಟಿದ್ದಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಅದರಲ್ಲಿ ಅವನು ಒಂದು ಮಾತು ಹೇಳ್ತಾನೆ. ಅದೇನಂದ್ರೆ ಭಾಳ ಚೆನ್ನಾಗಿದೆ. ಅದೇನಂದ್ರೆ ದಟ್ ದಿ ಐಸ್ ಆಫ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಮೇ ಬಿ ಓಪನ್ಡ್. ವಾವ್! ನಿಮ್ಮ ಮನೋನೇತ್ರ ಬೆಳಗಿಸಲ್ಪಡಲಿ. ಮನೋನೇತ್ರ ಅಂದರೆ ಮನಸ್ಸಿನ ನೇತ್ರ. ಮನಸ್ಸಿನಲ್ಲಿ ಕೂಡ ಕಣ್ಣಿದೆ. ಹೊರಗೆ ಬಾಹ್ಯಾಚಾರದ ಕಣ್ಣುಗಳು, 2 ಕಣ್ಣುಗಳು ಇದೆ ನಮಗೆ, ಆದರೆ ಒಳಗಿನ ಕಣ್ಣಿನ ಬಗ್ಗೆ ಮಾತಾಡ್ತೀನಿ. ದಟ್ ದಿ ಐಸ್ ಆಫ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಬಿ ಓಪನ್, ದಟ್ ಈಸ್ ಎನ್ಲೈಟ್ಮೆಂಟ್. ಅದೇ ಜ್ಞಾನೋದಯ ಮೂಡುವಂಥದ್ದು. ದಿಸ್ ಈಸ್ ದ 3rd PhD ಪ್ರೇಯರ್ ಆಫ್ ಅಪೋಸ್ಟಲ್ ಪೌಲ್. ಅಪೊಸ್ತಲನಾದಂಥ ಪೌಲನ 3ನೇ PhD ಪ್ರಾರ್ಥನೆ ಅದೇನೆಂದರೆ ಜ್ಞಾನೋದಯಕ್ಕಾಗಿ. ವಾವ್! ಈ 3 ವಿಷಯ ನಾವು ಸದ್ಯಕ್ಕೆ ತಕ್ಕೊಂಡು ನಮಗೆ ಅನ್ವಯ ಮಾಡಿಕೊಳ್ಳೋದಾದ್ರೆ, ಲಾರ್ಡ್ ಗಿವ್ ಮಿ ಡಿವೈನ್ ವಿಸ್ಡಮ್, ದೇವರೇ ನನಗೆ ದೈವಿಕವಾದಂಥ ಜ್ಞಾನ ಕೊಡು. ಲಾರ್ಡ್ ಗಿವ್ ಮಿ ಡಿವೈನ್ ರೆವಲೇಷನ್, ದೇವರೇ ನನಗೆ ದೈವಿಕವಾದ ಪ್ರಕಟಣೆಯನ್ನು ಕೊಡು. ಲಾರ್ಡ್ ಗಿವ್ ಮಿ ಡಿವೈನ್ ಎನ್ಲೈಟನ್ಮೆಂಟ್, ದೇವರೇ ನನಗೆ ದೈವಿಕವಾದ ಜ್ಞಾನೋದಯ ಕೊಡು. ಆ ರೀತಿಯಾಗಿ ನಮಗೋಸ್ಕರ ಅಥವಾ ನಮ್ಮ ಕುಟುಂಬದವರಿಗೆ, ದೇವರೇ ನನ್ನ ಕುಟುಂಬಕ್ಕೆ ದೈವಿಕವಾದ ಜ್ಞಾನ, ದೈವಿಕವಾದಂಥ ಪ್ರಕಟಣೆ, ದೈವಿಕವಾದಂಥ ಜ್ಞಾನೋದಯ ನನ್ನ ಕುಟುಂಬದವರಿಗೆ ಕೊಡು. ಅಥವಾ ನಮ್ಮ ಸಭೆಗಾಗಿ ಅಥವಾ ಇತರರಿಗಾಗಿ ಯಾರೋ ಬೇಡ್ತಾರೆ, ನಮ್ಮ ಪ್ರೇಯರ್ ಮಾಡಿರಿ. ಕೆಲವರು ಬಂದು ಪ್ರೇಯರ್ ಮಾಡ್ರಿ ಅಂತ ಹೇಳಿದಾಗ ಇಂಥದ್ದಕ್ಕೆ ಪ್ರೇಯರ್ ಮಾಡಿರಿ ಅಂತ ಹೇಳ್ತಾರೆ. ಆದರೆ ಭಾಳ ರೇರ್ಲಿ ಕೆಲವರು ನನ್ನ ಹತ್ರ ಬಂದ್ಬಿಟ್ಟು ಪ್ರೇಯರ್ ಮಾಡಿರಿ ಅಂತ ಹೇಳಿದಾಗ ಯಾವುದಕ್ಕಾಗಿ ಏನಾದರೂ ವಿಶೇಷ ವಿಷಯಕ್ಕಾಗಿ ಪ್ರೇಯರ್ ಮಾಡಬೇಕಂತ ನಾನು ಕೇಳಿದ್ರೆ, ಇಲ್ಲ, ನಿಮ್ಮ ಮನಸ್ಸಿಗೆ ಏನು ಬರ್ತದೆ ಅದು ಮಾಡಿಬಿಡ್ರಿ ಅಂತಾರೆ. ಆದರೆ ಈ ಒಂದು ಪ್ರಾರ್ಥನೆ ಮಾಡುವಂಥದ್ದು ಬಹಳ ಒಳ್ಳೆಯದು. ವಿಸ್ಡಮ್, ರೆವಲೇಷನ್, ಎನ್ಲೈಟ್ಮೆಂಟ್, ಜ್ಞಾನ, ಪ್ರಕಟಣೆ, ಜ್ಞಾನೋದಯ. 4ನೇದಾಗಿ, fourthly, Paul also prays for power. Wow. Divine power. ದೈವಿಕವಾದ ಶಕ್ತಿಗಾಗಿ ಕೂಡ ಪೌಲನು ಪ್ರಾರ್ಥನೆ ಮಾಡ್ತಾರೆ. ದಿಸ್ ಇಸ್ ದಿ 4th what we call PhD prayer.
ಡಿವೈನ್ ಪವರ್, ದೈವಿಕವಾದ ಶಕ್ತಿ. ಶಕ್ತಿಯನ್ನು ಸಾಮಾನ್ಯವಾಗಿ ಹಾರ್ಸ್ ಪವರ್, ಅಟಾಮಿಕ್ ಪವರ್, ಆ ರೀತಿಯಾಗಿ ಬೇರೆ ಬೇರೆ ರೀತಿಯಿಂದ ಶಕ್ತಿಯನ್ನು ಅಳತೆ ಮಾಡ್ತಾರೆ ಲೋಕದಲ್ಲಿ. ಆದರೆ ಹೌ ಅಬೌಟ್ ಡಿವೈನ್ ಪವರ್, ದೈವಿಕ ಶಕ್ತಿ? ದೈವಿಕ ಶಕ್ತಿ ನಮಗೆ ಬೇಕು. ವಿ ನೀಡ್ ಡಿವೈನ್ ಪವರ್. ದಟ್ಸ್ ಅ PhD prayer. ದೇವರೇ, ದೈವಿಕವಾದ ಶಕ್ತಿಯನ್ನು ಈ ವ್ಯಕ್ತಿಗೆ ದಯಪಾಲಿಸು ಅಂತ ಬೇಡುವಂಥದ್ದು ಎಫೆಸದ ಸಭೆಯವರಿಗೋಸ್ಕರವಾಗಿ ಪೌಲನು ಮಾಡುವ ಈ ಪ್ರಾರ್ಥನೆಯಲ್ಲಿ ಹೌದ್ರಿ, ಶಕ್ತಿಗಾಗಿ ಬೇಡ್ತಾ ಇದ್ದಾನೆ. 19ನೇ ವಚನದಲ್ಲಿ ಅದರ ಬಗ್ಗೆ ಹೇಳ್ತಾನೆ. 20ನೇ ವಚನದಲ್ಲಿ ಕೂಡ ಆ ಶಕ್ತಿ ಬಗ್ಗೆ ಬಹಳಷ್ಟು ಮಾಡ್ತಾನೆ. ಇನ್ಫ್ಯಾಕ್ಟ್ ಹೇಳಬೇಕಾದ್ರೆ 20ನೇ ವಚನ, ವಿಶೇಷವಾಗಿ 3ನೇ ಅಧ್ಯಾಯ 20ನೇ ವಚನದಲ್ಲಿ ನೋಡೋದಾದರೆ ನನಗೆ ಭಾಳ ಫೇವ್ರೇಟ್ ಆದಂಥ ಒಂದು ವಾಕ್ಯ. ನನ್ನ ಲ್ಯಾಪ್ಟಾಪ್ನಲ್ಲಿ ಕೂಡ ನಾನು ಕೆಲವು ಸಾರಿ ಒಂದೊಂದು ಸಾರಿ ಒಂದು ಪಾಸ್ವರ್ಡ್ ಹಾಕಿರ್ತೀವಲ್ಲ, ಆ ಪಾಸ್ವರ್ಡ್ ಹಾಕುವಾಗ ಕೆಲವು ಸಾರಿ ಲೂಕ್ 15:16 ಅದೊಂದು ಪಾಸ್ವರ್ಡು, ಅಥವಾ ಎಫೆಸಿಯನ್ಸ್ 3:20 ಅದೊಂದು ಪಾಸ್ವರ್ಡು, ಈ ರೀತಿಯಾಗಿ ಜೆರೆಮಾಯ 15:16 ಅದೊಂದು ಪಾಸ್ವರ್ಡ್. ಆ ರೀತಿಯಾಗಿ ಪಾಸ್ವರ್ಡ್ಗಳು ವಾಕ್ಯನೂ ನೆನಪಿಟ್ಕೋಬೇಕು, ಅದೇ ಸಂದರ್ಭದಲ್ಲಿ ಪಾಸ್ವರ್ಡು ನೆನಪಿಟ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಕೆಲವು ಬೈಬಲ್ ಪುಸ್ತಕ, ಬೈಬಲ್ ಅಧ್ಯಾಯ, ಬೈಬಲ್ ವಚನವನ್ನೇ ಪಾಸ್ವರ್ಡ್ ಆಗಿ ಇಟ್ಕೊಂಡಿರ್ತೀನಿ. ನನ್ನ ಬ್ಯಾಂಕ್ ಅಕೌಂಟಿಗೂ ಪಾಸ್ವರ್ಡ್ ಇಟ್ಕೊಂಡಿದ್ದೀನಿ ರೀ. ಯಾವ ಪಾಸ್ವರ್ಡ್ ಅಂತ ನಾನು ಹೇಳಲ್ಲ. ಬ್ಯಾಂಕ್ ಟ್ರಾನ್ಸಾಕ್ಷನ್ಗೂ ಕೂಡ ಒಂದು ವಾಕ್ಯದ ಪಾಸ್ವರ್ಡ್ ಇಟ್ಕೊಂಡಿದ್ದೀನಿ, ಮತ್ತು ಅದನ್ನು ತಿಂಗಳಿಗೊಂದ್ಸರಿ ಅಥವಾ 2 ತಿಂಗಳಿಗೊಂದ್ಸರಿ ಚೇಂಜ್ ಮಾಡ್ತಾ ಇರ್ತೀನಿ. ಸರಿ, ಮುಂದೆ ನಾವು ನೋಡೋಣ. 5ನೇದಾಗಿ, ವಿ ಆರ್ ಸ್ಟಡಿಂಗ್ ಟುಗೆದರ್ ಆನ್ ದ ಸಬ್ಜೆಕ್ಟ್ 7 prayers. ವಾವ್, 7 prayers, PhD prayers of Apostle Paul. ಅಪೊಸ್ತಲನಾದ ಪೌಲನ 7 PhD ಪ್ರಾರ್ಥನೆಗಳು, ಅದನ್ನು ನಾವು ಧ್ಯಾನ ಮಾಡ್ತಿದ್ದೀವಿ. ಹಿ ಪ್ರೈಡ್ ಫಾರ್ ವಿಸ್ಡಮ್, ಜ್ಞಾನಕ್ಕಾಗಿ ಪ್ರಾರ್ಥನೆ ಮಾಡಿದ್ರು, ದೈವಿಕ ಜ್ಞಾನ. ಹಿ ಪ್ರೈಡ್ ಫಾರ್ ರೆವಲೇಷನ್, ದೈವಿಕವಾದ ಪ್ರಕಟಣೆಗಾಗಿ ಪೌಲನು ಪ್ರಾರ್ಥನೆ ವಿಶ್ವಾಸಿಗಳಿಗಾಗಿ ಬೇಡಿದರು. ಹಿ ಆಲ್ಸೋ ಪ್ರೈಡ್ ಫಾರ್ ಎನ್ಲೈಟನ್ಮೆಂಟ್, ವಿಶ್ವಾಸಿಗಳ ಜ್ಞಾನೋದಯಕ್ಕಾಗಿ ಅವರು ಪ್ರಾರ್ಥನೆ ಮಾಡಿದರು. ಹಿ ಆಲ್ಸೋ ಪ್ರೈಡ್ ಫಾರ್ ದಿ ಪವರ್, ಡಿವೈನ್ ಪವರ್, ದೈವಿಕವಾದ ಶಕ್ತಿಗಾಗಿ ಪ್ರಾರ್ಥನೆ ಮಾಡಿದರು. ಈ 4 ಪ್ರಾರ್ಥನೆಗಳನ್ನು ಪೌಲನು ಎಫೆಸದವರಿಗಾಗಿ ಪ್ರಾರ್ಥನೆ ಮಾಡ್ತಾನ್ರಿ. ಈಗ ಇನ್ನು 3ನೇ ಅಧ್ಯಾಯ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಇನ್ನು 3 ಪ್ರಾರ್ಥನೆಗಳನ್ನು ನಾವು ನೋಡ್ಕೊಳ್ಳಿಕ್ಕಿದ್ದೇವೆ. ದಯವಿಟ್ಟು ಪ್ರಿಯ ವೀಕ್ಷಕರು, ದೇವಜನರು ಕೇಳಿಸ್ಕೊಳ್ಳಿ. ಇದನ್ನು ಕೇಳಿಸ್ಕೊಳ್ಳುವಾಗ, ಲಾರ್ಡ್ ಗಿವ್ ಮಿ ವಿಸ್ಡಮ್, ಜ್ಞಾನ ಕೊಡಪ್ಪ, ದೈವಿಕವಾದ ಜ್ಞಾನ. ಲಾರ್ಡ್ ಗಿವ್ ಮಿ ರೆವಲೇಷನ್, ಪ್ರಕಟಣೆ ಕೊಡಪ್ಪ. ಲಾರ್ಡ್ ಗಿವ್ ಮಿ ಎನ್ಲೈಟನ್ಮೆಂಟ್, ಗಿವ್ ಮಿ ಡಿವೈನ್ ಪವರ್ ಅಂತ ಹೇಳ್ಬಿಟ್ಟು ದೇವರೇ ಅಂತ ಪ್ರಾರ್ಥನೆಯೊಂದಿಗೆ ನೀವು ಕೇಳಿಸ್ಕೋಬಹುದು. ಆ ರೀತಿಯಾಗಿ ಮಾಡುವಂತೆ ದೇವರು ನಮ್ಗೆ ಸಹಾಯ ಮಾಡಲಿ. 5ನೇದಾಗಿ, ಹಿ ಪ್ರೇಡ್ ಫಾರ್ ಸ್ಟ್ರೆಂತ್, ಬಲಕ್ಕಾಗಿ ಪ್ರಾರ್ಥನೆ ಮಾಡ್ತಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 16ನೇ ವಚನದಲ್ಲಿ ಒಂದು ಕನ್ನಡದಲ್ಲಿ ಒಂದು ಪದ ಬಳಸಲಾಗಿದೆ. ಅದೇನೆಂದರೆ ವಿಶೇಷ ಬಲ. ವಾವ್, ಐ ಲೈಕ್ ದಟ್. ವಿಶೇಷ ಬಲ, ವಿಶೇಷ ಬಲ. ಬಲ ಇದೆ ನಮಗೆ, ಸ್ಟ್ರೆಂತ್ ಇದೆ ನಮಗೆ. ಆದರೆ ಲುಕ್ ಅಟ್ ಪಾಲ್, ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ, ವಾವ್ ವಾವ್ ವಾವ್, ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆ ಪ್ರಾರ್ಥನೆ ಮಾಡಿದ್ದಾರೆ. ಆದ ಕಾರಣ ಪ್ರಾರ್ಥನಾ ಮಂದಿರದ ದೇವಜನರು, ಪ್ರಿಯ ವೀಕ್ಷಕರು ಕೂಡ ಈ 7 ಆಶೀರ್ವಾದಗಳನ್ನು, 7 PhD ಅನುಭವಗಳನ್ನು, ಈ 7 ಆತ್ಮೀಕವಾದ ಅನುಭವಗಳನ್ನು
ದೇವರಿಂದ ಹೊಂದಿಕೊಳ್ಳುವಂತೆ ದೇವರು ಸಹಾಯ ಮಾಡಲಿ. ವಿಶೇಷ ಬಲ ನಮಗೆ ಬೇಕ್ರಿ. ವಿ ಡೂ ನೀಡ್ ದಿ ಡಿವೈನ್ ಸ್ಟ್ರೆಂತ್. ಆಂತರ್ಯದಲ್ಲಿ ಅದು ಈ ವಿಶೇಷ ಬಲ ನಮ್ಗೆ ಯಾವಾಗ ಇರೋದಿಲ್ಲೋ ಅವಾಗೇನಾಗ್ತೀವಿ, ಬೇಗನೆ ಸೋತು ಹೋಗ್ಬಿಡ್ತೀವಿ. ಬೇಗನೆ ನಾವು ಬೇಸರ ಪಟ್ಕೊಳ್ತೀವಿ. ಬೇಗನೆ ನಾವು ನಿರಾಶರಾಗ್ಬಿಡ್ತೀವಿ. ಒಂದು ಚಿಕ್ಕ ಗಿಡ ನೀವು ನೋಡಿರ್ಬೋದು. ನಾವು ಚಿಕ್ಕವರಿದ್ದಾಗ ಭಾಳ ಆಟ ಆಡ್ತಾ ಇದ್ವಿ. ಆ ಚಿಕ್ಕ ನೆಲದಲ್ಲೇ ಇರ್ತಿತ್ತು ಆ ಗಿಡ. ಆ ಗಿಡನ ಹಿಂಗೆ ಮುಟ್ಟಿದ ತಕ್ಷಣ ಏನಾಗ್ತಿತ್ತು, ಇದ್ದಕ್ಕಿದ್ದಂತ ಹಾಗೇ ಮುಚ್ಕೊಂಡ್ಬಿಡ್ತಿತ್ತು, ಹಾಗೇ ಕೃಂಗಿ ಹೋಗ್ಬಿಡ್ತಿತ್ತು, ಹಾಗೇ ಫ್ರೆಶ್ ಆಗಿದ್ದಂಥದ್ದು ಅದನ್ನು ಚಾಚಿದ್ದಂಥದ್ದು ತನ್ನ ಮುದುಡ್ಕೊಂಡ್ಬಿಡ್ತಿತ್ತು. ಮುಟ್ಟಿದ್ರೆ ಮುಳಿ ಸಸ್ಯ ನನಗೆ ಕರಿತಿದ್ದಾರೆ, ಅದಕ್ಕೆ ಬೇರೆ ಬೇರೆ ಹೆಸರುಗಳಿದೆ. ಆದರೆ ಕೂಡ ಗಿಡದಲ್ಲಿ ರಿಯಾಕ್ಟ್ ಆಗುವಂಥ ಗಿಡ ನಾನು ಫಸ್ಟ್ ಟೈಮ್ ನೋಡಿದ್ರಿ. ಆಶ್ಚರ್ಯ ಅಲ್ವಾ? ಆದರೆ ಬಿಲೀವರ್ಸ್ನಲ್ಲಿ ಕೂಡ ಆ ರೀತಿಯಾಗಿ ದೇವಜನರಲ್ಲಿ ಕೂಡ ನಾವು ಇರಲಿಕ್ಕೆ ಸಾಧ್ಯ. ಯಾರೋ ಏನೋ ಅಂದುಬಿಟ್ರು, ಇಮಿಡಿಯೇಟ್ಲಿ ವಿ ರಿಯಾಕ್ಟ್, ವಿ ವಿತ್ಡ್ರಾ. ನಾವು ಏನು ಫ್ರೆಶ್ ಆಗಿ ಬೋಲ್ಡ್ ಆಗಿ ಇಲ್ಲದೆ ಇರುವಂಥ ಪರಿಸ್ಥಿತಿ. ಅದು ಸ್ಟಾರ್ಟಿಂಗ್ನಲ್ಲಿ ಹಾಗಿರ್ಬೋದು. ಆದರೆ ನಾವು ಪ್ರೇಯರ್ ಮಾಡ್ತಾ ಇದ್ದಾಗ, ಪೌಲನ ಪಿ ಎಚ್ ಡಿ ಪ್ರೇಯರ್ ಮಾಡಿದಾಗ ದೇವರಾತ್ಮನ ಉತ್ತರ ಕೊಟ್ಟಾಗ ವಿಲ್ ಬಿಕಮ್ ಸ್ಟ್ರಾಂಗ್. ಬೈಬಲ್ನಲ್ಲಿ ಒಂದು ವಾಕ್ಯ ಇದೆ, ಅದೇನೆಂದರೆ ದಿ ರೈಚಿಯಸ್ ವಿಲ್ ಬಿ ಬೋಲ್ಡ್ ಲೈಕ್ ಲಯನ್. ನೀತಿವಂತರು ಸಿಂಹದ ಹಾಗೆ ಅವರು ಧೈರ್ಯವಾಗಿರ್ತಾರಂತ್ರಿ. ಐ ಲೈಕ್ ದಟ್. ಈ ವಾಕ್ಯ ನೆನಪಾದಾಗ ನಾನು ದಾನಿಯಲ್ ನೆನಪು ಮಾಡಿಕೊಡ್ತೀನಿ. ಯಾಕಂತ ಹೇಳಿದ್ರೆ ದಾನಿಯಲ್ನನ್ನು ಎಲ್ಲಿ ಹಾಕಿದ್ರು? ಸಿಂಹದ ಗವಿಯಲ್ಲಿ ಹಾಕಿದ್ರು, ಸಿಂಹದ ಗುಹೆಯಲ್ಲಿ ಹಾಕಿದ್ರು. ಗವಿಯಲ್ಲಿ ಒಂದು 5-6 ಸಿಂಹ ಇತ್ತು ಅಂತ ಇಟ್ಕೊಳ್ರಿ, ಒಂದು ಎಕ್ಸಾಂಪಲ್. ಗೊತ್ತಿಲ್ಲ, ನಾನು ಎಣಿಸ್ಲಿಲ್ಲ, ನೋಡಿಲ್ಲ. ಒಂದು 5-6 ಸಿಂಹಗಳಿದೆ. ಆ ಸಿಂಹಗಳ ನಡುವೆ ಇನ್ನೊಂದು ಸಿಂಹ ಬಿತ್ತಂತೆ. ಯಾರದು? 2 ಕಾಲು ಸಿಂಹ. ದಾನಿಯೇಲ. ಯಾಕೆ? ನೀತಿವಂತನು ಸಿಂಹದ ಹಾಗೆ ಧೈರ್ಯವಾಗಿರ್ತಾನೆ. ಆ 5 ಸಿಂಹನೂ ಧೈರ್ಯವಾಗಿತ್ತು. ಆ 5 ಸಿಂಹಗಳ 4 ಕಾಲು ಪ್ರಾಣಿಗಳ ನಡುವೆ ದಾನಿಯೇಲನು ಕೂಡ ಹೋಗಿ ಬಿದ್ದ. He had a safe landing. ಭಯಪಡಲಿಲ್ಲ. ಯಾರೋ ಒಬ್ಬರು ಹೇಳಿದರು, ತಮಾಷೆಯಾಗಿ ಹೇಳಿದರು. ಆದರೆ ಐ ಕ್ಯಾನ್ ಇಮ್ಯಾಜಿನ್ ದಟ್. ಅದೇನಂತ ಹೇಳಿದ್ರೆ, ದಾನಿಯೇಲನು ನೈಟೆಲ್ಲ ಮಲಗಬೇಕಲ್ಲ. ಮೇ ಬಿ ಹಿ ಮೇಡ್ ಒನ್ ಆಫ್ ದ ಲಯನ್ಸ್ ಆಸ್ ಹಿಸ್ ಪಿಲೋ ಆ್ಯಂಡ್ ಸ್ಲೆಪ್ಟ್. ಯಾಕಂದರೆ ಅದು ಭಾಳ ಸಿಂಹಗಳು ಇದ್ರೆ ಸ್ಥಳನೇ ಇಲ್ಲ, ಬೆಡ್ ಇಲ್ಲ, ಬೆಡ್ಶೀಟ್ ಇಲ್ಲ, ಮಂಚ ಇಲ್ಲ. ಆದ ಕಾರಣ ದಾನಿಯೇಲನು ಸಿಂಹಗಳನ್ನು ಒಂದು ಸಿಂಹದ ಹೊಟ್ಟೆ ಮೇಲೆ ಒಳ್ಳೆಯ ಒಂದು ಪಿಲೋ ಥರ, ತಲೆದಿಮ್ ಥರ ಮಾಡಿಕೊಂಡು ಮಲಗಿರ್ಬೋದು ಅಂತ ಹೇಳ್ಬಿಟ್ರು. ಹೌದು, ವಿಶೇಷ ಬಲ. ವಾವ್, ಗಾಡ್ ವಾಂಟ್ಸ್ ಟು ಗಿವ್ ಅಸ್ ಸ್ಪೆಷಲ್ ಸ್ಟ್ರೆಂತ್, ಡಿವೈನ್ ಸ್ಟ್ರೆಂತ್. ಯಾಕೆ ಅದನ್ನು ನಾವು ಕೇಳದೆ ಬೇಡದೆ ಬಿಟ್ಬಿಡಬೇಕು? 6ನೇದಾಗಿ ನೆನಪಿರಲಿ, ನಮ್ಮ ಧ್ಯಾನ ಇವತ್ತು ಏನಂತ ಹೇಳಿದರೆ, ಪ್ರಿಯ ಪ್ರಾರ್ಥನಾ ಮಂದಿರದ ದೇವಜನರೇ, ಪ್ರಿಯ ವೀಕ್ಷಕರೇ, ಸಾಧ್ಯವಾದರೆ ಇದನ್ನು ನೋಟ್ಸ್ ಬರ್ಕೊಡ್ರಿ. ಯಾಕಂತ ಹೇಳಿದ್ರೆ ಇದು ಭಾಳ ಒಳ್ಳೆ PhD ಪ್ರಾರ್ಥನೆಗಳಿದು. ನಮಗೋಸ್ಕರವಾಗಿ, ನಮ್ಮ ಕುಟುಂಬಕ್ಕೋಸ್ಕರವಾಗಿ, ಇತರರಿಗೋಸ್ಕರವಾಗಿ, ನಮ್ಮ ಸಭೆಗೋಸ್ಕರವಾಗಿ ಪ್ರಾರ್ಥಿಸುವಂಥ PhD ಪ್ರಾರ್ಥನೆಗಳು. ಪೌಲನು
ಹೌದು, ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು, ಹಣಕ್ಕಾಗಿ ಪ್ರಾರ್ಥನೆ ಮಾಡಬೇಕು, ಅಗತ್ಯತೆಗಾಗಿ ಪ್ರಾರ್ಥನೆ ಮಾಡಬೇಕು. ಆದರೆ ಅವೆಲ್ಲ ಈ ರೀತಿಯಾಗಿ ಹೇಳ್ಬೋದು, ದಟ್ ಸೇಸ್ ದಟ್ ಗೋಸ್ ವಿತೌಟ್ ಸೇಯಿಂಗ್. ಅದೆಲ್ಲ ಬೇಕೇ ಬೇಕು, ಅವೆಲ್ಲ ಬೇಸಿಕ್ ನೀಡ್ಸ್. ಆದರೆ ಇನ್ ಅಡಿಷನ್ ಟು ಆಲ್ ದೋಸ್ ಬೇಸಿಕ್ ನೀಡ್ಸ್, ಹಿಯರ್ ಈಸ್ ಸಮ್ 7 prayers that I can pray, you can pray, ನೀವು ಪ್ರಾರ್ಥನೆ ಮಾಡ್ಬೋದು. 7ನೇದಾಗಿ he prayed for divine love. ಹೌದು, ಜ್ಞಾನಕ್ಕಾಗಿ ಪ್ರಾರ್ಥನೆ ಮಾಡದ, ಪ್ರಕಟಣೆಗಾಗಿ ಪ್ರಾರ್ಥನೆ ಮಾಡದ, ಜ್ಞಾನೋದಯಕ್ಕಾಗಿ ಪ್ರಾರ್ಥನೆ ಮಾಡದ, ಶಕ್ತಿಗಾಗಿ ಪ್ರಾರ್ಥನೆ ಮಾಡದ, ಬಲಕ್ಕಾಗಿ ಪ್ರಾರ್ಥನೆ ಮಾಡದ, ಈಗ ಪ್ರೀತಿಗಾಗಿ. he prayed for divine love. ಲೋಕದಲ್ಲಿ ಪ್ರೀತಿ ಇದೆ, ಆದರೆ ದೈವಿಕ ಪ್ರೀತಿ ಅದು ಸೂಪರ್. ಹೌದು, ಅದು ನಿತ್ಯವಾದದ್ದು ಕೂಡ. ಇಟ್ಸ್ ನಾಟ್ ಓನ್ಲಿ ಸೂಪರ್ ಬಟ್ ಆಲ್ಸೋ ಇಟರ್ನಲ್. ಬ್ರದರ್ ಭಕ್ತ್ ಸಿಂಗ್ ಅವ್ರದ್ದು ಒಂದು ಫೇವರೆಟ್ ವಾಕ್ಯ, ಭಕ್ತ ಶ್ರೀಮಂತ ಮಹಾಭಕ್ತರ ಒಂದು ಪ್ರಾರ್ಥನೆ ನಾನು ಕೇಳಿಸ್ಕೊಂಡಿದ್ದೀನಿ. ಅದೇನಂತ ಹೇಳಿದರೆ, ದ ಲಾರ್ಡ್ ಲವ್ಸ್ ಯು ವಿತ್ ಅನ್ ಎವರ್ ಲಾಸ್ಟಿಂಗ್ ಲವ್ ಅಂತ ಚಿಕ್ಕ ವಯಸ್ಸಿನಿಂದ ಅವ್ರು ಹೇಳೋದನ್ನು ನಾನು ಕೇಳಿಸ್ಕೊಂಡಿದ್ದೇನೆ. ಹೌದು, ಆ ಒಂದು ಪ್ರೀತಿಯ ಬಗ್ಗೆ ಹೇಳಬೇಕಾದ್ರೆ ಪೌಲನು ಈ ರೀತಿಯ ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವಜನರೆಲ್ಲರೊಂದಿಗೆ ಗ್ರಹಿಸಲು. God's love has 4 dimensions. ದೇವರ ಪ್ರೀತಿಗೆ 4 ದಿಕ್ಕುಗಳುಂಟು. ಅದು ಏನು ಅಂತ ಹೇಳಬೇಕಾದ್ರೆ ಅದನ್ನೇ ನಾವು ಒಂದು ತಾಸು ಮೇಲೆ ಧ್ಯಾನ ಮಾಡ್ಬೋದು. ಆದಿಕಾಂಡದಿಂದ ಪ್ರಕಟಣೆವರೆಗೆ ದೇವರ ಪ್ರೀತಿಯ ಉದ್ದ ಯಾವುದು, ಅಗಲ ಯಾವುದು, ಎತ್ತರ ಯಾವುದು ಅಂತ ಹೇಳ್ಬಿಟ್ಟು ಒಟ್ಟು ಸದ್ಯಕ್ಕೆ ನಾವು ನೋಡುವಾಗ ಪಾಲ್ ಪ್ರೇಸ್ ಫಾರ್ ಎ ಡಿವೈನ್ ಲವ್. ದೇವರ ಪ್ರೀತಿಗಾಗಿ, ವೆರಿ ಮಚ್ ಇಂಪಾರ್ಟೆಂಟ್. ಎಷ್ಟೊಂದು ನಮಗೆ ದೇವರ ಪ್ರೀತಿಯ ಒಂದು ಅಗತ್ಯತೆ ಉಂಟು. ಹೋದ ತಿಂಗಳು ನಾನು ಒಂದು ಸಂದೇಶ ಕೇಳಿಸ್ಕೊಂಡು ಒಬ್ಬ ದೇವ ಸೇವಕರ ಕಡೆಯಿಂದ. ಆ ಸಂದೇಶದ ಮೇನ್ ಪಾಯಿಂಟ್ ಬಹಳ ಟಚ್ ಆಯಿತು ನನಗೆ, ನನ್ನ ಮನಸ್ಸಿಗೆ ಬಹಳ ತಾಕಿತು. ಆ ಸಂದೇಶದ ಸಾರಾಂಶ ಏನಂತ ಹೇಳ್ಬಿಟ್ಟು ಒಂದು 10 seconds ಅಥವಾ 20 secondsನಲ್ಲಿ ಹೇಳ್ತೇನೆ. ಅದು ಆ್ಯಕ್ಚುಲಿ 1 hour ಸಂದೇಶ. ಅದೇನಂತ ಹೇಳಿದ್ರೆ, ದೇವರ ಪ್ರೀತಿಯ ಪ್ರಕಟಣೆ ನಮಗೆ ಇಲ್ಲದಿರುವುದರಿಂದಲೇ ನಾವು ದೇವರ ಹಾಗೆ ನಡ್ಕೊಳ್ತಾ ಇಲ್ಲ ಅಂತ ಹೇಳಿದ್ರು. 10 seconds ಆಗೋಯ್ತು, ಇನ್ನೊಂದು ಸಾರಿ ಕೂಡ ಹೇಳ್ತೇನೆ ನಾನು. ದೇವರ ಪ್ರೀತಿಯ ಪ್ರಕಟಣೆ ನಮಗೆ ಇಲ್ಲದ ಕಾರಣ ದೇವರ ಹಾಗೆ ನಾವು ನಡ್ಕೊಳ್ತಾ ಇಲ್ಲ ಭೂಲೋಕದಲ್ಲಿ ಅಂತ ಹೇಳ್ಬಿಟ್ಟು. Because we do not have the revelation of God's love, we are not living as God wants us to live in this world. So the 7th revelation, ಅಥವಾ 7th prayer of Paul, ಸಪ್ತ ಪ್ರಾರ್ಥನೆಗಳು, 7 PhD prayers of Paul. ಅದರಲ್ಲಿ 7ನೇದು ಏನಂತ ಹೇಳಿದರೆ, he prayed for fullness. ಭಾಳ ಕಷ್ಟ ಇದೆ, ಭಾಳ ಕಷ್ಟ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಭಾಳ ಕಷ್ಟ. ಯಾಕಂದರೆ ಇದು PhD prayer. ಹೌದು, ಜ್ಞಾನಕ್ಕಾಗಿ ಪ್ರಾರ್ಥನೆ ಮಾಡಿದರೆ ಅರ್ಥ ಆಯಿತು, ಪ್ರಕಟಣೆಗಾಗಿ ಪ್ರಾರ್ಥನೆ ಮಾಡಿದ್ರು ಪೌಲ ಅರ್ಥ ಆಯಿತು ನನಗೆ, ಎನ್ಲೈಟ್ಮೆಂಟ್ ಜ್ಞಾನೋದಯಕ್ಕಾಗಿ ಪ್ರಾರ್ಥನೆ ಮಾಡಿದರು PhD prayer, ಅದು ಸ್ವಲ್ಪ ಮಟ್ಟಿಗೆ ಅರ್ಥ ಆಯಿತು. ಶಕ್ತಿಗಾಗಿ ಪ್ರಾರ್ಥನೆ ಮಾಡಿದರೆ ಅರ್ಥ ಆಯಿತು, ದೈವಿಕ ಶಕ್ತಿ, ದೈವಿಕ ಬಲಕ್ಕಾಗಿ ಪ್ರಾರ್ಥನೆ ಮಾಡಿದ್ರು ಅದನ್ನು ಅರ್ಥ ಆಯಿತು ನನಗೆ. ಪೌಲನು ದೇವರ ಪ್ರೀತಿಗಾಗಿ ಪ್ರಾರ್ಥನೆ ಮಾಡಿದರು, ದಟ್ಸ್ ಆಲ್ಸೋ ನೈಸ್, ಗುಡ್. ಬಟ್ 7thly and lastly, the 7th PhD prayer of Apostle Paul, ಪೌಲನ 7ನೇಯ PhD ಪ್ರಾರ್ಥನೆ ಏನಂದರೆ, he prayed for the fullness
of God. Wow. Fullness of God. ಅದನ್ನು ನಾನು ನಿಮಗೋಸ್ಕರವಾಗಿ ಓದ್ತೀನಿ. 19ನೇ ವಚನ, 3:19. ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ವಾವ್, ವಾಟ್ ಎ ಪ್ರೇಯರ್, ವಾಟ್ ಎ ಪ್ರೇಯರ್. He prayed for the fullness of what? God. God. ದೇವರ ಪರಿಪೂರ್ಣತೆ, ದೇವರ ಪರಿಪೂರ್ಣತೆ. ನನ್ನ ಬಗ್ಗೆ ಕೆಲವರು ಹೇಳ್ತಾ ಇರ್ತಾರೆ, ಚಲಣ್ಣ ಅವರಿಗೆ ಬಹಳ ವಾಕ್ಯ ಗೊತ್ತು, ಈಸ್ ಲೈಕ್ ಎ ವಾಕಿಂಗ್ ಬೈಬಲ್ ಅಂತ ಹೇಳ್ಬಿಟ್ಟು. ಕೆಲವರು ಪಾಪ ಅವರು ಪ್ರೀತಿಯಿಂದ ನನಗೆ ಕೊಟ್ಟಿರೋ ಟೈಟ್ಲು ಇದು, ನಾನು ಅದನ್ನು ರಿಜೆಕ್ಟ್ ಮಾಡಲ್ಲ. ಬಟ್ ನನ್ನ ಮನಸ್ಸಿನಾಗ ಅಂದ್ಕೊಳ್ತಾ ಇರ್ತೀನಿ, ನಾನಷ್ಟೇ ಅಲ್ಲ ವಾಕಿಂಗ್ ಬೈಬಲ್, ಸೈತಾನ್ ಕೂಡ ವಾಕಿಂಗ್ ಬೈಬಲ್. ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿ ಹತ್ರ ಬಂದ್ಬಿಟ್ಟು ಈ ರೀತಿಯಾಗಿ ಬರ್ದಿದೆ, ಈ ರೀತಿಯಾಗಿ ಬರ್ದಿದೆ ಅಂತ ಯೇಸು ಸ್ವಾಮಿ ಹೇಳಿದಾಗ ಅವನು ಕೂಡ ಬೈಬಲ್ ಡಿಸ್ಕಷನ್ ಮಾಡ್ತಾನ್ರಿ. ಯೇಸು ಸ್ವಾಮಿನೇ ದೇವ್ರ ವಾಕ್ಯ, ದೇವ್ರ ವಾಕ್ಯ ಹತ್ರನೇ ದೇವ್ರ ವಾಕ್ಯ ಡಿಸ್ಕಷನ್ ಮಾಡ್ತಾನ್ರಿ. ಕೀರ್ತನೆಯಿಂದ ಬೈಬಲ್ ಡಿಸ್ಕಷನ್ ಮಾಡ್ತಾನ್ರಿ. ಸೊ ಅದ ಕಾರಣ ವಾಕ್ಯ ಭಾಳ ಗೊತ್ತಿಟ್ಕೊಳ್ಳೋದು, ಬೈಹಾಟ್ ಮಾಡೋದು ಒಳ್ಳೆಯದೇ. ನನಗೂ ನಾನು ವಾಕ್ಯ ಬೈಹಾಟ್ ಮಾಡಿದ್ದೀನಿ. ಆದರೆ ಕೇವಲ ವಾಕ್ಯ ಅಷ್ಟೇ ಇರಬಾರ್ದು. ಹಾಗಾದ್ರೆ ಇನ್ನೇನಿರಬೇಕು? ಎಫೆಸ 3:19 ವಿ ಮಸ್ಟ್ ನಾಟ್ ಓನ್ಲಿ ಬಿ filled with the word, we must also be filled with the God of the word. ಬರೀ ದೇವರ ವಾಕ್ಯದಿಂದ ನಾವು ತುಂಬಿರಬಾರ್ದು, ವಾಕ್ಯದ ದೇವರು ಕೂಡ ನಮ್ಮಲ್ಲಿ ತುಂಬಿರಬೇಕು. ವಾವ್, ಹಲ್ಲೆಲೂಯಾ. ಇಂಥ ಅನುಭವ ಪ್ರಾರ್ಥನಾ ಮಂದಿರದ ದೇವಜನರಿಗೆ ದೇವರು ದಯಪಾಲಿಸಲಿ. ಪ್ರಾರ್ಥನೆ ಮಾಡೋಣ, ಬನ್ನಿರಿ. ಪ್ರೀತಿ ಸ್ವರೂಪನಾದ ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ಪೌಲನ ಸಪ್ತ ಪ್ರಾರ್ಥನೆಗಳಿಗಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ಹೌದು, ದೈವಿಕವಾದ ಜ್ಞಾನ, ದೈವಿಕವಾದ ಪ್ರಕಟಣೆ, ದೈವಿಕವಾದಂಥ ಜ್ಞಾನೋದಯ, ದೈವಿಕವಾದ ಶಕ್ತಿ, ದೈವಿಕವಾದ ಬಲ, ದೈವಿಕವಾದ ಪ್ರೀತಿ, ದೈವಿಕವಾದ ಸಂಪೂರ್ಣತೆ, ಫುಲ್ನೆಸ್ ಆಫ್ ಗಾಡ್, ಇವುಗಳಿಂದ ಪ್ರಾರ್ಥನಾ ಮಂದಿರದ ದೇವಜನರು ಪ್ರತಿ ಒಬ್ಬೊಬ್ಬರನ್ನು ನೀನು ತುಂಬಿಸಬೇಕಂತ ಹೇಳ್ಕೊಳ್ತೀನಿ. ಗ್ಲಾಡ್ಸನ್ನ ಕುಟುಂಬದವರಿಗಾಗಿ, ವೈಯಕ್ತಿಕವಾಗಿ ಪ್ರೀತಿಯ ಅಮ್ಮನವರಿಗೋಸ್ಕರವಾಗಿ, ಮಕ್ಕಳಿಗೋಸ್ಕರವಾಗಿ, ಕುಟುಂಬದ ಪ್ರತಿ ಸದಸ್ಯರನ್ನು ಕೂಡ ಕರ್ತನೆ ಈ ಸಪ್ತ PhD ಅನುಭವಗಳಿಂದ ಪ್ರೇಯರನ್ನು ನೀನು ನಡೆಸಿ ಅದಕ್ಕಾಗಿ ನಿನಗೆ ಸ್ತೋತ್ರ. ಯೇಸು ಕರ್ತನ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಬೇಡಿದ್ದೇವೆ ನಮ್ಮ ತಂದೆಯೇ. ವಿಶ್ವಾಸದಿಂದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಮ್ಮೊಂದಿಗೂ ದೇವಜನರೆಲ್ಲರೊಂದಿಗೂ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.